ಬೆಂಗಳೂರಿನಲ್ಲಿ ಈದ್ ಮಿಲಾದ್ ಮೆರವಣಿಗೆ ವೇಳೆ ಗಲಾಟೆಯಾಗಿದೆ. ಇನ್ನು ಗಲಾಟೆಯ ಸಂಬಂಧ ಬಸವನಗುಡಿ ಸ್ಟೇಷನ್ ಅಲ್ಲಿ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಎರಡೆರಡು ಎಫ್ಐಆರ್. ಒಟ್ಟು 8 ಜನರನ್ನ ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಪುನೀತ್ಕೆರೆಹಳ್ಳಿ ಬೆಂಬಲಿಗರ ವಿರುದ್ಧ ಬಸವನಗುಡಿ ಠಾಣೆಗೆ ದೂರನ್ನ ನೀಡಲಾಗಿದೆ. ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್. ಈದ್ ಮಿಲಾದ್ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಆದಂತಹ ಗದ್ದಲ ಗಲಾಟೆ ವಿಕೋಪಕ್ಕೆ ತೆರಳಿತು. ಹೊಡೆದಾಟ ಬಡಿದಾಟಗಳು ಕೂಡ ಆಯಿತು. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ 2 ಎಫ್ಐಆರ್ ದಾಖಲಾಗಿದೆ. ಈದ್ ಮಿಲಾದ್ ಪ್ರೊಸೆಷನ್ನು ಕುಮಾರಸ್ವಾಮಿ ಲೇಔಟು ಕೋನನ್ಕುಂಟೆ ಅವೆಲ್ಲ ಜೊತೆ ಸೇರಿಕೊಂಡು ನಮ್ಮ ಯಾರಬ್ ನಗರ ಬನಶಂಕರಿ ಆ ಲಿಮಿಟ್ಸಿಂದ ಬಂದು ಈ NR ರೋಡ್ ಮುಖಾಂತರ ಟುವರ್ಡ್ಸ್ YMC ಹೋಗ್ತಾ ಇತ್ತು. ಸೊ ಅಟ್ ಅರೌಂಡ್ 3:45-4 ಮಧ್ಯದಲ್ಲಿ ನಮಗೆ 112 ಕರೆ ಬಂದಿದೆ. ಸೊ ಇಲ್ಲಿ ಗಲಾಟೆ ಆಗ್ತಾಯಿದೆ, ಕೆಲವರು ಕಾರ್ಯಕರ್ತರು ರೋಡ್ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಅಲ್ಲಿಗೆ ಎಲ್ಲ ಸೀನಿಯರ್ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಕೂಡ ಇದ್ದರು. ಒಂದು ಈಗ CCTVs ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ ಘಟನೆ ಏನಾಗಿದೆ ಅನ್ನೋದು ಇನ್ನೂ ಕ್ಲಾರಿಟಿ ಬಂದಿರಲಿಲ್ಲ. ಕಂಪ್ಲೇಂಟ್ಸು 2 ಕಡೆ ತಗೊಳ್ತಾ ಇದ್ದೀವಿ. ಸೊ ಅವರು